ಇವತ್ತಿನ ಗುಜರಾತ್ ಅನ್ನೋ ಟಂಕಾರ ಗ್ರಾಮದಲ್ಲಿ ಮೋರ್ವಿ ಸಂಸ್ಥಾನದಲ್ಲಿ ಒಬ್ಬ ಬಾಲಕ ಹುಟ್ಟುತ್ತಾನೆ. ಆಗರ್ಭ ಶ್ರೀಮಂತರಾದ ಕರ್ಷನ್ ಲಾಲ್ಜಿ ಅಮೃತ್ ಬಾಯಿ ಅವರಿಗೆ ಹುಟ್ಟುವಂಥ ಮಗನೇ ಶುದ್ಧ ಚೈತನ್ಯ ಅನ್ನೋ ಹೆಸರು ಬದಲಾಗುತ್ತೆ. ಯಾಕೆ ಆ ಹೆಸರನ್ನ ಬದಲಾಯಿಸ್ತಾರೆ? ಶಿವರಾತ್ರಿ ದಿನ ಶಿವನ ಬಗ್ಗೆ ಏನೆಲ್ಲ ಹೇಳ್ತಾನೆ, ಇಡೀ ಭಾರತಕ್ಕೆ ದೊಡ್ಡ ಕೊಡುಗೆ ಆಗ್ತಾನೆ. ಭಾರತಕ್ಕೆಲ್ಲ ಆರ್ಷ ಗ್ರಂಥಗಳನ್ನು ವೇದಗಳನ್ನು ಪ್ರಚಾರ ಮಾಡಿ ಒಂದು ಸಾರಿ ಮುಂದೇನಾಗುತ್ತೆ ಅನ್ನೋದನ್ನು ಮುಂದೆ ನೋಡೋಣ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಇವತ್ತಿನ ಗುಜರಾತ್ ಅಂತ ಕರೆಸ್ಕೊಳ್ಳುವಂಥ ಆಗಿನ ಕಾಲದ ಸೌರಾಷ್ಟ್ರ ಅಂತ ಹೇಳ್ತಾರೆ. ಅಲ್ಲಿ ಮೋರ್ವಿ ಅಂತ ಸಂಸ್ಥಾನ, ಮೋರ್ವಿ ಸಂಸ್ಥಾನದ ಟಂಕಾರ ಅನ್ನುವಂಥ ಒಂದು ಪಟ್ಟಣದಲ್ಲಿ ಕರ್ಷನ್ ಲಾಲ್ಜಿ ಅಮೃತ್ ಬಾಯಿ ಅನ್ನೋ ದಂಪತಿಗಳಿದ್ರು. ಆಗರ್ಭ ಶ್ರೀಮಂತರು. ಕರ್ಷನ್ ಲಾಲ್ಜಿ ಅನ್ನೋರು ಇಡೀ ಊರಿಗೇನೆ ಶ್ರೀಮಂತರಾಗಿದ್ದರು. ಅವರ ಪತ್ನಿ ಅಮೃತ ಬಾಯಿ ಅಂತ. ಅವರಿಗೆ ಮೊದಲನೇ ಮಗನಾಗಿ ಒಂದು ಪುಟ್ಟ ಬಾಲಕ ಹುಟ್ಟುತ್ತಾನೆ. ಕರ್ಷನ್ ಲಾಲ್ಜಿ ಅವರು ಶಿವನ ಪರಮ ಭಕ್ತರು. ತಮ್ಮ ಮೊದಲನೇ ಮಗುವಿಗೆ ಮೂಲಶಂಕರ ಅಂತ ಹೆಸರಿಡ್ತಾರೆ. ಪ್ರೀತಿ ವಾತ್ಸಲ್ಯಗಳಲ್ಲಿ ತುಂಬ ಮುದ್ದಾಗಿ ಬೆಳೀತಾನೆ. ಅವನಿಗೆ 2 ತಮ್ಮಂದರು, 2 ತಂಗಿಯರು ಕೂಡ ಇರ್ತಾರೆ. ಅವನು ಬೆಳೀತಾ 8 ವರ್ಷದ ವಯಸ್ಸಿನಲ್ಲಿ ಇರುವಾಗ ಒಂದು ಶಿವರಾತ್ರಿಯ ದಿನ ಕರ್ಷನ್ ಲಾಲ್ಜಿಯವರು ಶಂಕರನ ಪರಮ ಭಕ್ತರಾಗಿದ್ದರಿಂದ ಶಿವರಾತ್ರಿ ದಿನ ಇಡೀ ಊರ ಮುಖ್ಯಸ್ಥರು ದೇವಸ್ಥಾನದಲ್ಲಿ ಎಲ್ಲರೂ ಸೇರಿ ಅಲ್ಲಿ ಸಾಧ್ಯವಾದಷ್ಟು ಸಮಯ ಜಾಗರಣೆ ಮಾಡಿ ರಾತ್ರಿ ಹೊತ್ತು ಅಲ್ಲೇ ಮಲಗಿ ಬೆಳಿಗ್ಗೆ ಬರೋವಂಥ ಒಂದು ಪ್ರತೀತಿ ಇರುತ್ತೆ. ದೇವಸ್ಥಾನಕ್ಕೆ ಹೋಗಿ ಬರೋಣ, ಆಮೇಲೆ ನಾನು ಜಾಗರಣೆ ಮಾಡೋಕ್ಕೆ ಹೋಗಬೇಕು, ನಾನು ಅಲ್ಲೇ ಮಲಗ್ತೀನಿ, ನೀನು ದರ್ಶನ ತೊಗೊಂಡು ಬಂದುಬಿಡು ಅಂತ ಮೂಲಶಂಕರನನ್ನು ಕರ್ಕೊಂಡು ಹೋಗ್ತಾರೆ. ಆದರೆ ಮೂಲಶಂಕರ ಇಲ್ಲ, ನಾನು ನಿನ್ನ ಜೊತೆ ಅಲ್ಲೇ ಇರ್ತೀನಿ, ಅಲ್ಲೇ ಮಲಗಬೇಕು ಅಂತ ಹಠ ಮಾಡ್ತಾನೆ. ಯಾಕೆ ಇವತ್ತು ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲೇ ಇರಬೇಕು, ಅಲ್ಲೇ ಮಲಗಬೇಕು ಅಂತ ಕೇಳಿದಾಗ, ಇಲ್ಲ ಇವತ್ತು ಶಿವರಾತ್ರಿ, ಜಾಗರಣೆ ಅಂತ ಮಾಡಬೇಕು, ಉಪವಾಸ ಕೂಡ ಮಾಡಬೇಕು, ನಾವು ಹೀಗೆ ಮಾಡಿ ರಾತ್ರಿಯೆಲ್ಲ ಜಾಗರಣೆ ಮಾಡಿದ್ದಾದರೆ ಜೀವನ ಪೂರ್ತಿ ನಮ್ಮನ್ನು ಆ ಶಂಕರ ಕಾಪಾಡ್ತಾನೆ, ರಕ್ಷಿಸ್ತಾನೆ ಅಂತ ಅವ್ರ ತಂದೆಯಿಂದ ಉತ್ತರ ಬಂದಿರುತ್ತೆ. ಶಿವನಿಗೆ ನೈವೇದ್ಯಕ್ಕೆ ಅಂತ ತುಂಬ ತರಹದ ತಿಂಡಿಗಳನ್ನು, ಆಹಾರಗಳನ್ನೆಲ್ಲ ಆ ಶಿವನ ಮೂರ್ತಿ ಸುತ್ತಲೂ ಇಟ್ಟಿರ್ತಾರೆ. ಇಟ್ಟು ಎಲ್ಲರೂ ಅಲ್ಲೇ ಕೂತ್ಕೊಂಡು ಭಜನೆ ಪೂಜೆಗಳನ್ನೆಲ್ಲ ಮಾಡಿ ಅಲ್ಲೇ ಇದ್ದು ಅಲ್ಲೇ ಮಲ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಎಷ್ಟು ಹೊತ್ತು ಕಳೆಯುತ್ತೋ ಅಷ್ಟು ಎಲ್ಲರೂ ಅಲ್ಲೇ ಮಲಗೋದಕ್ಕೆ ಶುರು ಮಾಡ್ತಾರೆ. ಮೂಲಶಂಕರ ಕೇಳ್ತಾನೆ, ಇದೆಲ್ಲ ಯಾಕೆ ಇಟ್ಟಿದ್ದು ಇಲ್ಲಿ? ನಾವು ಉಪವಾಸ ಅಲ್ವಾ, ನಾವ್ಯಾರೂ ತಿನ್ನೋ ಹಾಗಿಲ್ಲ, ಆದಮೇಲೆ ಯಾಕೆ ಇಟ್ಟಿದ್ದು? ಇಲ್ಲ, ಅದು ಶಿವನಿಗೆ ಇಟ್ಟಿದ್ದು, ಅವನು ಬಂದು ತಿಂತಾನೆ, ರಾತ್ರಿ ನಾವೆಲ್ಲ ಮಲ್ಕೊಂಡಿದ್ದಾಗ ಅವನು ಬಂದು ತಿಂತಾನೆ ಅಂತ ಹೇಳಿರ್ತಾರೆ. ಮೂಲಶಂಕರನಿಗೆ ತುಂಬ ಕ್ಯೂರಿಯಾಸಿಟಿ. ಹಾಗಿದ್ರೆ ಎಲ್ಲರೂ ಮಲ್ಕೊಂಡ್ರೂ ಕೂಡ ಅವನು ನಿದ್ದೆ ಮಾಡಲ್ಲ, ಎಷ್ಟೇ ಕಷ್ಟ ಆದ್ರೂ ಕಣ್ ತೆಗೆದೇ ಕೂತ್ಕೊಂಡಿರ್ತಾನೆ. ಯಾಕೆ ಅಂದರೆ ರಾತ್ರಿ ನಾನು ಆ ಶಿವ ಬಂದು ಅವನ್ನೆಲ್ಲ ತಿನ್ನೋದನ್ನು ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ. ಹಾಗೆ ಒಬ್ಬೊಬ್ಬರಾಗಿ ಮಲ್ಗಕ್ಕೆ ಶುರು ಮಾಡಿದ್ರೆ ರಾತ್ರಿ ಎಲ್ಲ ಮೂಲಶಂಕರ ಎದ್ದೇ ಇರ್ತಾನೆ. ರಾತ್ರಿ ಒಂದು ಹೊತ್ತಲ್ಲಿ ಎಲ್ಲರೂ ನಿದ್ದೆ ಮಾಡಿದ ಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಇಲಿಗಳ ಸೈನ್ಯನೇ ಬಂದು ಆ ಆಹಾರವನ್ನೆಲ್ಲ ತಿನ್ನೋಕ್ಕೆ ಶುರು ಮಾಡುತ್ತೆ. ಶಿವನ ಮೂರ್ತಿ ಮೇಲೆಲ್ಲ ಓಡಾಡೋಕ್ಕೆ ಶುರು ಮಾಡುತ್ತೆ. ಆಗ ಮೂಲಶಂಕರ ಅಂದ್ಕೊಳ್ತಾನೆ, ಏನು ಶಿವ ಬರ್ತಾನೆ ಅದೆಲ್ಲ ತಿಂತಾನೆ ಅಂತ ಹೇಳಿದ್ರೆ ಇಲಿಗಳು ಬಂದು ತಿಂತಾ ಇದೆ. ತನ್ನ ಮೈ ಮೇಲೆಲ್ಲ ಇಲಿಗಳು ಓಡಾಡ್ತಾ ಇದ್ರೆ ಅವುಗಳನ್ನೇ ಓಡಿಸ್ತಾ ಇಲ್ಲ, ಅವುಗಳನ್ನು ಓಡಿಸಿ ಅವುಗಳಿಂದ ತನ್ನನ್ನೇ ತಾನೇ ಕಾಪಾಡ್ಕೊಳಕ್ಕಾಗ್ತಾ ಇರೋ ಈ ಶಿವ ನಮ್ಮನ್ನೇನು ಜೀವನ ಪೂರ್ತಿ ಕಾಪಾಡ್ತಾನೆ ಅನ್ನೋವಂಥ ಒಂದು ಪ್ರಶ್ನೆ ಮೂಲಶಂಕರನ ಪುಟ್ಟ ಮಿದುಳಿನಲ್ಲಿ ಬರುತ್ತೆ. ಅಪ್ಪ ಎದ್ದ ಮೇಲೆ ತಂದೆಯನ್ನು ಕೇಳ್ತಾನೆ, ಇಲ್ಲ ರಾತ್ರಿಯೆಲ್ಲ ಇಲಿಗಳು ಓಡಾಡ್ತಾ ಇತ್ತು, ಇಲಿಗಳನ್ನೇ ಓಡ್ಸೋಕ್ಕಾಗಲಿಲ್ಲ, ಅವನ ಮೈ ಮೇಲೆಲ್ಲ ಇಲಿಗಳು ಓಡಾಡ್ತಾ ಇದ್ರು, ಅವನ ಆಹಾರ ತಿಂತಾ ಇದ್ರು, ಅವುಗಳನ್ನೇ ಓಡಿಸದೇ ಇರೋ ಅಂಥವನು ನಮ್ಮನ್ನು ಹೇಗೆ ಕಾಪಾಡ್ತಾನೆ? ಅವ್ನು ನೈಟೆಲ್ಲ ಬರಲೇ ಇಲ್ಲ, ಹಾಗೇ ಕೂತಿದ್ದ ಅಂತ ಹೇಳಿದಾಗ ತಂದೆಯಿಂದ ಸಿಕ್ಕ ಉತ್ತರ ಅವನಿಗೆ ಸಮಾಧಾನ ಕೊಡಲಿಲ್ಲ. ಯಾಕೆ ಅಂದರೆ ನಿಮ್ಮ ಹಾಗೆ ಅವರು ಕೂಡ ಏನೋ ಒಂದು ಹೇಳಿಬಿಟ್ಟಿರ್ತಾರೆ, ಅದೆಲ್ಲ ಕೇಳಬಾರ್ದು, ಹಾಗೆಲ್ಲ ಮಾಡಬಾರ್ದು, ಹಾಗೆಲ್ಲ ಶಂಕರನ ಬಗ್ಗೆ ಮಾತಾಡಬಾರ್ದು, ದೇವರವರು ಅಂತ ಏನೋ ಒಂದು ಹೇಳಿ ಸಮಾಧಾನ ಮಾಡಿದರೆ ಯಾವತ್ತೂ ಆ ಶಿವ ಬಂದು ನಮ್ಮನ್ನು ಕಾಪಾಡ್ತಾನೋ, ಹೇಗೆ ಬಂದು ಕಾಪಾಡ್ತಾನೋ ಅನ್ನೋ ಉತ್ತರ ನನಗೆ ಸಿಗಲ್ವೋ, ಆ ಶಿವ ಏನು ಮಾಡ್ತಾನೆ ನಮ್ಮನ್ನೆಲ್ಲ ಕಾಪಾಡೋದಕ್ಕೆ ಅಂತ ಯಾವತ್ತೂ ನಾನು ನಿಜವಾದ ಶಿವನ ತಿಳ್ಕೊಳ್ಳಲ್ವೋ, ಎಲ್ಲಿವರೆಗೂ ನಿಜವಾದ ಶಿವನ ನೋಡಲ್ವೋ ಅಲ್ಲಿವರೆಗೂ ನಾನಿದೆಲ್ಲ ನಂಬಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವನು 14ನೇ ವರ್ಷದವನಿರುವಾಗ ಕಾಲರಾಯಿಂದಾಗಿ ತಂಗಿ ತೀರ್ ಹೋಗ್ತಾಳೆ. ತಂಗಿ ತೀರ್ ಹೋದ ಮೇಲೆ ಎಲ್ಲರೂ ಅಳ್ತಾ ಇರುವಾಗ ಅವನು ಶವದ ಮುಂದೆ ಕೂತ್ಕೊಂಡು, ಅಂದರೆ ಇಷ್ಟೇನಾ ಜೀವನ, ನಾವೇನೆಲ್ಲ ಮಾಡಿದ್ರೂ ಕೂಡ ಸಾಯಲೇಬೇಕು, ನನ್ನ ತಂಗಿ ಸತ್ತಿದ್ದಾಳೆ, ಹಾಗಿದ್ರೆ ನಾಳೆ ನಾನು ಸಾಯ್ತೀನ ಅನ್ನೋವಂಥ ವಿಚಾರಗಳು ಅವನಿಗೆ ಬರೋದಕ್ಕೆ ಶುರುವಾಗುತ್ತೆ. ಅದು ಆಗಿ ಸ್ವಲ್ಪ ದಿನಕ್ಕೆ ಅವನ 16ನೇ ವಯಸ್ಸಿನಲ್ಲಿ ಚಿಕ್ಕಪ್ಪನ ಕಳ್ಕೊಂಡ್ಬಿಡ್ತಾನೆ.
ಅವರು ಕೂಡ ಕಾಲರಾಯಿಂದಾನೇ ಸಾಯ್ತಾರೆ. ಹಾಗಾಗಿ ಅವನಿಗೆ ತೀವ್ರವಾದ ಜಿಗುಪ್ಸೆ ಶುರುವಾಗ್ಬಿಡುತ್ತೆ. ತಂಗಿನ ಕಳ್ಕೊಂಡಾಗಲೇ ಅರ್ಧ ಬೇಜಾರಾಗಿರುತ್ತೆ. ಇನ್ನು ತನ್ನ ಪ್ರೀತಿ ಪಾತ್ರನಾದ ತುಂಬ ಆತ್ಮೀಯನಾದ ಚಿಕ್ಕಪ್ಪನ ಕಳ್ಕೊಂಡ ಮೇಲೆ ತುಂಬಾ ನೋವಾಗುತ್ತೆ. ಆವಾಗ ಈ ಸಾವನ್ನು ನಾನು ಗೆಲ್ಲಬೇಕು ಅಂದರೆ ಏನು ಮಾಡಬೇಕು ಅನ್ನೋ ಚಿಂತೆಯಲ್ಲೇ ತುಂಬ ಮಂಕಾಗಿ ಕೂತ್ಕೊಳ್ಳೋದು, ಅದನ್ನೇ ಯೋಚನೆ ಮಾಡೋದು ಮಾಡ್ತಾ ಇರ್ತಾನೆ. ಇದೇ ಯೋಚನೆಯಲ್ಲಿ ಇದ್ಬಿಟ್ರೆ ಮೂಲೆಶಂಕರ ತುಂಬ ಬೇಸರದಲ್ಲಿ ಹೀಗೆ ಮಂಕಾಗಿ ಇದ್ಬಿಡ್ತಾನೆ ಅಂತ ತಂದೆ ತಾಯಿ ಅವನ ಮದುವೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಆಗ ಮದುವೆಯಲ್ಲಿ ನನಗೆ ಆಸಕ್ತಿ ಇಲ್ಲ, ದಯವಿಟ್ಟು ಇಂಥ ಪ್ರಯತ್ನಗಳು ಮಾಡಬೇಡಿ ಅಂತ ತಂದೆ ತಾಯಿನ ಹೇಗೋ ತಡಿತಾನೆ. ಸರಿ ಅಂತ ಮಗನ ಸಂತೋಷಕ್ಕೋಸ್ಕರ ಸುಮ್ಮನಿರ್ತಾರೆ. ಸ್ವಲ್ಪ ದಿನ ಕಳೆದ್ಮೇಲೆ ಮತ್ತೆ ಅವರು ಮದುವೆ ಪ್ರಯತ್ನ ಮಾಡುವಾಗ ಇಲ್ಲೇ ಇದ್ದರೆ ಇವ್ರು ನನ್ನ ಮದುವೆ ಪ್ರಯತ್ನ ಮಾಡ್ತಾರೆ, ನನಗೆ ಬೇಡ ಇದು ಯಾವುದು ಅಂತ ಅವನ 18ನೇ ವಯಸ್ಸಿನಲ್ಲಿ ಊರು ಬಿಟ್ಟು ಹೊರಟು ಬಿಡ್ತಾನೆ. ಗೃಹತ್ಯಾಗ ಮಾಡಿಬಿಡ್ತಾನೆ ಮೂಲಶಂಕರ. ಆಗ ಅವನು ಯೋಗ ಮಾಡೋದ್ರಿಂದ ನಾವು ಸಾವನ್ನು ಆದಷ್ಟು ಮುಂದೂಡಬಹುದು ಅಂತ ಕೇಳ್ಪಟ್ಟಿರ್ತಾನೆ. ಯೋಗದಲ್ಲಿ ಅಂಥ ಶಕ್ತಿಗಳಿದೆ, ಯೋಗದಲ್ಲಿ ಏನೆಲ್ಲ ನಾವು ಸಾಧನೆ ಮಾಡಬಹುದು, ಸಮಾಧಿ ಮಾಡಬಹುದು, ಸಮಾಧಿಯಲ್ಲಿ ಹೋಗಬಹುದು ಅನ್ನೋವಂಥ ಪ್ರಯತ್ನಗಳನ್ನು ಕೇಳಿದ ಮೇಲೆ ಯೋಗವನ್ನು ಕಲಿಬೇಕು ಅನ್ನೋವಂಥ ಒಂದು ಆಸಕ್ತಿ ಶುರುವಾಗುತ್ತೆ. ಹಾಗಾಗಿ ಯೋಗ ಗುರುವನ್ನ ಹುಡುಕೊಂಡು ಹೋಗ್ತಾನೆ. ಅದರ ಜೊತೆಗೆ ಅವನ ಮನಸ್ಸಲ್ಲಿ ಎಷ್ಟೆಲ್ಲ ಪ್ರಶ್ನೆಗಳಿರುತ್ತೆ ಅಂದರೆ ಆ ಪ್ರಶ್ನೆಗಳಿಗೆಲ್ಲೂ ಆನ್ಸರ್ ಸಿಗ್ತಾ ಇಲ್ಲ. ಅದಕ್ಕೆಲ್ಲದಕ್ಕೂ ಸಮಾಧಾನಕರವಾದ, ಅವನಿಗೆ ತೃಪ್ತಿಯಾಗುವಂಥ ಸರಿಯಾದ ಸತ್ಯವಾದ ಉತ್ತರಗಳು ಸಿಗೋವರೆಗೂ ಅವನ ಅನ್ವೇಷಣೆ ನಡೀತಾನೇ ಇರುತ್ತೆ. ಅವನು ತುಂಬ ಶ್ರೀಮಂತರ ಮಗ ಆಗಿರೋದ್ರಿಂದ ಅಪ್ಪ ಅಮ್ಮನಿಗೆ ಗೊತ್ತಾಗಬಾರ್ದು, ಅವ್ರ ಕೈಗೆ ಸಿಕ್ಕರೆ ಮತ್ತೆ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಮದುವೆ ಪ್ರಯತ್ನ ಮಾಡಬಹುದು ಅನ್ನೋ ಕಾರಣಕ್ಕೆ ತನ್ನ ಹೆಸರನ್ನು ಶುದ್ಧ ಚೈತನ್ಯ ಅಂತ ಬದಲಾಯಿಸ್ಕೊಳ್ತಾನೆ. ಈಗ ಶುದ್ಧ ಚೈತನ್ಯ ತನ್ನ ಸರಿಯಾದ ಯೋಗ ಗುರುವಿನ ಹಾಗೂ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವಂಥ ಗುರುವನ್ನು ಹುಡುಕೊಂಡು ಹೋಗ್ತಾನೆ. ಎಲ್ಲೆಲ್ಲ ಅಲಿತಾ ಇರ್ತಾನೆ. ಆ ಕಾಡಲ್ಲಿ ಮೇಡಲ್ಲಿ ಎಲ್ಲ ಕಡೆ ಅಲಿದ್ರೂ, ಎಲ್ಲೆಲ್ಲ ಹೋದ್ರೂ ಅವನಿಗೆ ಎಲ್ಲ ಶಾಸ್ತ್ರಗಳನ್ನು ಗ್ರಂಥಗಳನ್ನು ಅಧ್ಯಯನ ಮಾಡುವಂಥ ಅವಕಾಶ ಬರುತ್ತೆ. ಪ್ರತಿಯೊಂದು ಮಾಡ್ತಾನೆ. ಆದರೆ ತಕ್ಕ ಗುರುಗಳು ಮಾತ್ರ ಸಿಗಲ್ಲ. ಕೊನೆಗೆ ಅವನಿಗೆ ಪೂರ್ಣಾನಂದ ಅನ್ನೋವಂಥ ಒಬ್ಬ ಸನ್ಯಾಸಿ ಸಿಗ್ತಾರೆ. ಅವರಲ್ಲಿ ಚರ್ಚೆ ಮಾಡ್ತಾ ಮಾಡ್ತಾ ಅವರ ಆಚರಣೆ ತುಂಬ ಇಷ್ಟ ಆಗುತ್ತೆ. ದಯವಿಟ್ಟು ನನಗೆ ಸನ್ಯಾಸ ದೀಕ್ಷೆನ ಕೊಡಿ ಅಂತ ಕೇಳ್ತಾನೆ. ಪೂರ್ಣಾನಂದ ಅನ್ನೋರು ಅದು ಅಷ್ಟು ಸುಲಭ ಅಲ್ಲ, ನನಗೆ ನಂಬಿಕೆ ಬರಬೇಕು, ಹಾಗೆಲ್ಲ ಯಾರಂದ್ರೆ ಅವ್ರಿಗೆ ಸನ್ಯಾಸ ದೀಕ್ಷೆ ಕೊಟ್ಬಿಡೋಕ್ಕಾಗಲ್ಲ ಅಂತ ಮೊದಲು ಹಿಂಜರಿತಾರೆ. ಈ ಚಿಕ್ಕ ಬಾಲಕ, ಇಷ್ಟು ಚಿಕ್ಕ ಹುಡುಗ ಹೀಗೆ ಕೇಳ್ತಿದ್ದಾನೆ, 18-20 ವರ್ಷದ ಹುಡುಗ ಅಂತ ಅವರು ಆ ದೀಕ್ಷೆ ಕೊಡೋಕ್ಕೆ ಹಿಂಜರಿತಾರೆ. ಆಮೇಲೆ ಅವನ ಆಚರಣೆ, ಅವನ ವ್ಯಕ್ತಿತ್ವ ಹಾಗೂ ಅವನ ಮಾತುಗಳು, ಆ ಪ್ರಬುದ್ಧತೆನ ನೋಡಿ ಅವರಿಗೆ ಅವನ ಬಗ್ಗೆ ನಂಬಿಕೆ ಬರುತ್ತೆ. ಆಗ ಅವರು ಸನ್ಯಾಸ ದೀಕ್ಷೆನ ಕೊಡ್ತಾರೆ. ಇದೇ ಪೂರ್ಣಾನಂದ ಗುರುಗಳ ಹತ್ತಿರ, ಸನ್ಯಾಸಿಯ ಹತ್ತಿರ 15 ವರ್ಷ ಅವರ ಜೊತೆನೇ ಕಳೆದ ಮೇಲೆ ಒಂದು ದಿನ ಅವ್ರಿಗೆ ಹೀಗೆ ಜೀವನ ಕಳೀತಾ ಇರೋದು ಇಷ್ಟ ಆಗೋದೇ ಇಲ್ಲ. ಎಷ್ಟು ಓದಿದ್ರು, ಎಷ್ಟು ಅಧ್ಯಯನ ಮಾಡಿದ್ರು, ಸನ್ಯಾಸ ತಗೊಂಡು ಪೂರ್ಣಾನಂದರ ಜೊತೆ ಚರ್ಚೆ ಮಾಡ್ತಾ ಇದ್ರೂ ಕೂಡ ಅವರ ಯಾವ ಪ್ರಶ್ನೆಗೂ ಕೂಡ ಸರಿಯಾದ ಸತ್ಯವಾದ ಉತ್ತರನೇ ಸಿಗೋದಿಲ್ಲ. ಆಗ ಅವರು ಪೂರ್ಣಾನಂದರನ್ನ ಕೇಳಿ, ನನಗಿದು ಯಾವುದಕ್ಕೂ ಉತ್ತರ ಸಿಗ್ತಿಲ್ಲ, ನನಗೆ ಸಮಾಧಾನ ಆಗ್ತಿಲ್ಲ, ಇದು ನನ್ನ ಗುರಿ, ನನ್ನ ಜೀವನ ಅಲ್ಲ, ಏನು ಮಾಡಲಿ ಅಂತ ಕೇಳ್ತಾನೆ. ಆಗ ಪೂರ್ಣಾನಂದರು, ನೀನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು ಅಂದರೆ ಒಬ್ಬರೇ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿನ ಹುಡುಕೊಂಡು ನೀನು ಹೋದರೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಕಥಾನಾಯಕ, ನೈಜ ಜೀವನದ ಕಥಾನಾಯಕ ಆಗಿರುವಂಥ ಪ್ರಜ್ಞಾಚಕ್ಷು ಸ್ವಾಮಿ ದಂಡಿ ವೀರಜಾನಂದ, ಅವ್ರನ್ನ ದಂಡಿ ವೀರಜಾನಂದ ಅಂತಲೂ ಕರೀತಾರೆ, ಸ್ವಾಮಿ ವೀರಜಾನಂದ ದಂಡೀಶ ಅಂತಲೂ ಕರೀತಾರೆ, ಸ್ವಾಮಿ ವೀರಜಾನಂದ ದಂಡೀಶ್ವರ್ ಅಂತಾನೂ ಕೂಡ ಕರೀತಿದ್ರು. 60 ವರ್ಷಗಳ ವೃದ್ಧಾಪ್ಯದಲ್ಲಿ ನನ್ನ ಪಾಂಡಿತ್ಯ ಎಲ್ಲ ಹೋಗ್ಬಿಡ್ತಾ ಇದೆ, ಹೀಗೆ ನನ್ನ ಜೀವನ ಕಳೆದು ಹೋಗ್ಬಿಡುತ್ತೆ, ನನಗೆ ಯಾರೂ ತಕ್ಕ ಶಿಷ್ಯರು ಸಿಗೋದಿಲ್ವಾ ಅಂತ ಆ ಕೊರಗಲ್ಲೇ ಜೀವನ ಕಳೀತಾ ಇದ್ದಾರೆ. 65 ಆಯಿತು, 70 ಆಯಿತು, 75 ಆಯಿತು. ಅವರು ಅಂದ್ಕೊಂಡಂಥ ಶಿಷ್ಯ ಅವ್ರಿಗೆ ಸಿಗೋದೇ ಇಲ್ಲ. ತುಂಬ ಕೊರಗೋಕ್ಕೆ ಶುರು ಮಾಡ್ತಾರೆ. ಅವರಿಗೆ ನೋವು ಅಂತ ಏನೂ ಇರೋದಿಲ್ಲ. ಜೀವನದಲ್ಲಿ ಅಷ್ಟು ಚಿಕ್ಕ ವಯಸ್ಸಲ್ಲೇ ಕಣ್ಣನ್ನು ಕಳ್ಕೊಂಡು ಅನುಭವಿಸಬಾರದಂಥ, ಪಡಬಾರದಂಥ ಕಷ್ಟಗಳನ್ನು ಪಟ್ಟರೂ ಕೂಡ ಅವ್ರಿಗೆ ಅದು ಯಾವುದು ನೋವು ಅಂತ ಅನಿಸಿಲ್ಲ. ಇಷ್ಟೊಂದು ಅದ್ಭುತವಾದ ಜ್ಞಾನ ನಂಗೆ ಸಿಕ್ಕಿದೆ, ನಾನು ಅಂಗವಿಕಲ ಆಗಿದ್ದರೂ ಕೂಡ ಅನ್ನೋವಂಥ ಸಂತೋಷ, ಸಂತೃಪ್ತಿ ಅವರಲ್ಲಿತ್ತು. ಅವ್ರಿಗಿದ್ದಿದ್ದು ಒಂದೇ ನೋವು ಅಂದರೆ ಈ ಸರಿಯಾದ ಜ್ಞಾನವನ್ನು ಜನರಿಗೆ ಹಂಚಿ ಜನರ ಜೀವನವನ್ನು
ಜನರ ಪದ್ಧತಿಗಳನ್ನು ಬದಲಿಸಿ ಅವರು ತಪ್ಪು ದಾರಿಗೆ ಹೋಗೋದು, ತಪ್ಪು ಆಚರಣೆಗಳನ್ನು ಮಾಡೋದರಿಂದ ಅವರನ್ನು ಕಾಪಾಡಬೇಕು, ಅವರನ್ನು ಬದಲಿಸಿ ಅವರ ಜೀವನಗಳನ್ನು ಕಾಪಾಡಬೇಕು ಅನ್ನೋವಂಥ ಒಂದೇ ಮಹದಾಸೆ ಇರುತ್ತೆ. ಅದಕ್ಕಾಗಿ ನಾನು ಪಡ್ಕೊಂಡಿರೋ ಈ ಆರ್ಷ ಗ್ರಂಥಗಳ ಜ್ಞಾನವನ್ನು ಎಷ್ಟೋ ಜನ ಬಂದು ಕೇಳಿ ತಿಳ್ಕೊಂಡು ಹೋಗ್ತಿದ್ದಾರೆ, ಆದರೆ ಯಾರೂ ಹಂಚೋರಿಲ್ವಲ್ಲ ಅನ್ನೋ ನೋವಲ್ಲೇ ಇರುವಾಗ ಆ ಕೊರಗಲ್ಲೇ ಅದಕ್ಕಿಂತ ನೋವು ಅವ್ರಿಗಿನ್ನೇನೂ ಇರಲ್ಲ. ಅವ್ರಿಗೆ ಯಾವಾಗ 75 ಆಗುತ್ತೋ ಮುಗೀತು, ಇನ್ನೂ ನನಗೆ ಯಾರೂ ಸಿಗಲ್ಲ, ಹೀಗೆ 80 ವರ್ಷಗಳು ಕೂಡ ಕಳೆಯುತ್ತೆ. ಆದ್ರೂ ಅವರ ಹತ್ರ ಯಾವುದೇ ಶಿಷ್ಯ ಅವರ ಒಂದು ಪರಂಪರೆಯನ್ನು ಮುಂದುವರಿಸೋದಕ್ಕೆ ಬರೋದೇ ಇಲ್ಲ. ಅದೇ ಕೊರಗಲ್ಲಿರುವಾಗ ಸುಮಾರು 1860ನೇ ಇಸ್ವಿ ಮಥುರೆಯ ರಂಗೇಶ್ವರ್ ಮಹಾದೇವ ಅನ್ನೋ ದೇವಸ್ಥಾನದಲ್ಲಿ 34ರಿಂದ 35 ವರ್ಷದ ಒಬ್ಬ ಯುವಕ, ತುಂಬಾ ಸ್ಫುರದ್ರೂಪಿ ಯುವ ಸನ್ಯಾಸಿ ಬಂದು ಅಲ್ಲಿ ಇಳ್ಕೊಳ್ತಾರೆ. ಪೂರ್ಣ ಆನಂದರು ಸೂಚಿಸಿರುವಂಥ ಗುರುಗಳು ಪ್ರಜ್ಞಾಚಕ್ಷು ಸ್ವಾಮಿ ವೀರಜಾನಂದ ದಂಡೀಶ ಅವರೇ. ಅವರನ್ನು ಹುಡುಕೊಂಡು ಮೂಲಶಂಕರ, ಶುದ್ಧ ಚೈತನ್ಯ ಬರ್ತಾನೆ. ಆಮೇಲೆ ಅವರ ಪಾಠಶಾಲೆಗೆ ಹೋಗಿ ವೀರಜಾನಂದರನ್ನು ಹುಡುಕೊಂಡು ಕಷ್ಟಪಟ್ಟು ಅವ್ರ ಕೊಠಡಿಗೆ ಹೋಗಿ ಬಾಗಿಲು ತಟ್ಟಿದಾಗ ಒಳಗಡೆಯಿಂದ ಒಂದು ಧ್ವನಿ ಬರುತ್ತೆ, ಯಾರು ನೀನು ಅಂತ. ಅದನ್ನೇ ತಿಳ್ಕೊಳ್ಳೋದಕ್ಕೆ ನಾನು ಬಂದಿದ್ದೀನಿ, ನಿಮ್ಮಿಂದ ನನಗೆ ಜ್ಞಾನ ಬೇಕು, ಜ್ಞಾನವನ್ನು ಅರಸಿ ಬಂದಿದ್ದೀನಿ ಅಂತ ನಮ್ಮ ಶುದ್ಧ ಚೈತನ್ಯ ಹೇಳ್ತಾನೆ. ಇಲ್ಲಿವರೆಗೂ ಏನೆಲ್ಲ ಕಲ್ತಿದ್ಯಾ ಅಂತ ಒಳಗಿಂದ ಮತ್ತೆ ಧ್ವನಿ ಬರುತ್ತೆ. ಈ ಎಲ್ಲ ಗ್ರಂಥಶಾಸ್ತ್ರಗಳನ್ನು ಹೇಳ್ತಾನೆ, ಇಷ್ಟೆಲ್ಲ ನಾನು ಇಲ್ಲಿವರೆಗೂ ಅಧ್ಯಯನ ಮಾಡಿದ್ದೀನಿ ಅಂತ ಶುದ್ಧ ಚೈತನ್ಯ ಹೇಳ್ತಾನೆ. ಅದು ಯಾವುದು ಉಪಯೋಗಕ್ಕೆ ಬರುವಂಥದ್ದಲ್ಲ, ಎಲ್ಲವೂ ಅನಾರ್ಷ ಗ್ರಂಥಗಳು. ಅದನ್ನೆಲ್ಲ ತಗೊಂಡು ಹೋಗಿ ಯಮುನೆಗೆ ಹಾಕಿಬಿಟ್ಟು ಮಿದುಳನ್ನು ಪೂರ್ತಿ ಶುದ್ಧಗೊಳಿಸ್ಕೊಂಡು ಖಾಲಿಯಾಗಿಟ್ಕೊಂಡು ಬಾ ಅಂತ ಹೇಳ್ತಾರೆ. ಆಗ ಶುದ್ಧ ಚೈತನ್ಯನಿಗೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಪುಸ್ತಕಗಳು, ಇಷ್ಟು ವರ್ಷ ಅಧ್ಯಯನ ಮಾಡಿರುವಂಥ ದೊಡ್ಡ ದೊಡ್ಡ ಗ್ರಂಥಗಳು, ಆಗಿರೋ ಕಾಲದಲ್ಲಿ ಎಲ್ಲ ಕಡೆ ನಡ್ಕೊಂಡೇ ಓಡಾಡಬೇಕು. ದಟ್ಟ ಕಾಡುಗಳಲ್ಲೆಲ್ಲ ಅಷ್ಟು ದೊಡ್ಡ ದೊಡ್ಡ ಪುಸ್ತಕಗಳನ್ನು, ಗ್ರಂಥಗಳನ್ನು ಹೊತ್ಕೊಂಡೇ ಓಡಾಡಿರೋ ಶುದ್ಧ ಚೈತನ್ಯನಿಗೆ ಒಂದು ಕ್ಷಣ ಬೇಸರ ಆಗುತ್ತೆ. ಆದರೆ ಗುರುಗಳು ಹೇಳಿದ್ದಾರೆ ಹಾಗೆ ಮಾಡಬೇಕು ಅಂತ ಲಿಟ್ರಲಿ ಅಂದರೆ ಅಕ್ಷರಶಃ ಆ ಎಲ್ಲ ಗ್ರಂಥಗಳನ್ನು ಯಮುನೆಯಲ್ಲಿ ಹಾಕಿಬಿಟ್ಟು ಸ್ನಾನ ಮಾಡಿ ತಲೆಯನ್ನು ಪೂರ್ತಿಯಾಗಿ ಶುದ್ಧ ಮಾಡಿಕೊಂಡು, ಅಂದರೆ ಮಿದುಳೊಳಗಡೆನೂ ಯಾವುದನ್ನು ಇಟ್ಕೊಳ್ದೇನೆ ಆ ವೀರಜಾನಂದ ಪ್ರಜ್ಞಾಚಕ್ಷು ಹತ್ರ ಬರ್ತಾನೆ. ಆಗ ಅವನ್ನ ಒಳಗಡೆ ಕರ್ಕೊಂಡು ಅವನಿಗೆ ಪೂರ್ತಿಯಾದ ತಮ್ಮ ಎಲ್ಲ ಆರ್ಷ ಗ್ರಂಥಗಳ ಜ್ಞಾನವನ್ನು ಹಂತ ಹಂತವಾಗಿ ಧಾರೆ ಎರಿತಾರೆ. ಅವನಿಗೆ ಯೋಗದ ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತಾರೆ, ಯೋಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ತುಂಬ ಸ್ಟ್ರಿಕ್ಟ್, ಯಾಕಂದರೆ ಇವರು ಕೂಡ ಸನ್ಯಾಸಿ ಆಗಿರೋದ್ರಿಂದ ತುಂಬ ಸ್ಟ್ರಿಕ್ಟ್ ಪದ್ಧತಿಗಳಿರುತ್ತೆ, ತುಂಬ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಇರುತ್ತೆ ಅವ್ರ ಹತ್ರ. ಬೆಳಿಗ್ಗೆನೇ ಏಳಬೇಕು, ಹಾಗೆ ಯೋಗ ಅಭ್ಯಾಸ 1.5 ಗಂಟೆ ಪ್ರತಿದಿನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಫಿಸಿಕಲ್ ಎಕ್ಸಸೈಸಸ್ ಇಷ್ಟು ಮಾಡಲೇಬೇಕು. ಈ ಥರ ಒಂದು ಅವರ ದಿನಚರ್ಯ ತುಂಬಾ ಕಠಿಣವಾಗಿರುತ್ತೆ. ಹಾಗೂ ಪ್ರಜ್ಞಾಚಕ್ಷುವಿನಲ್ಲಿ ಒಂದು ಅವಗುಣ ಇರುತ್ತೆ ಅಂತ ಹೇಳಿದ್ದೆ. ಅದೇನು ಅಂದರೆ ಅವರು ಚಿಕ್ಕಂದಿಂದ ಅನುಭವಿಸಿದ ನೋವುಗಳಿಂದಾಗಿ ಅವರಲ್ಲಿ ಕೋಪ ತುಂಬ ಮನೆ ಮಾಡಿರುತ್ತೆ. ಯಾವುದೇ ಒಂದು ಚಿಕ್ಕ ವಿಷಯಕ್ಕೂ ಶಾರ್ಟ್ ಟೆಂಪರ್ಡ್ ಅಂತ ಹೇಳ್ತೀವಲ್ಲ, ಸಿಕ್ಕಾಪಟ್ಟೆ ಕ್ರೋಧ, ಕೋಪಿಷ್ಠರಾಗ್ಬಿಡ್ತಾ ಇರ್ತಾರೆ. ಅದೇ ಥರ ದಂಡನೆ ಕೂಡ ಕೊಡ್ತಾ ಇರ್ತಾರೆ, ಶಿಕ್ಷೆನೂ. ದಂಡನೆಗೊಳಗಾಗಿ ಎಷ್ಟೋ ಸಾರಿ ಶುದ್ಧ ಚೈತನ್ಯ ಪ್ರಜ್ಞಾಚಕ್ಷುಗಳ ದಂಡನೆಗೂ ಕೂಡ ಒಳಗಾಗ್ತಾ ಇರ್ತಾನೆ. ತುಂಬ ದಂಡ ಕೊಟ್ಟುಬಿಡೋದು, ತುಂಬ ಶಿಕ್ಷಿಸಿಬಿಡೋದು, ಕೋಪದಲ್ಲಿ ಎಷ್ಟೋ ಸಾರಿ ಕೋಪದಲ್ಲಿ ಕಠಿಣ ಶಿಕ್ಷೆಗಳನ್ನು ಕೊಡ್ತಾ ಇರ್ತಾರೆ. ಇದೆಲ್ಲ ಆದಮೇಲೆ ಮತ್ತೆ ಅವರೇ ಪ್ರೀತಿಯಿಂದ ಕೋಪ ಎಲ್ಲ ಶಾಂತ ಆದಮೇಲೆ ಅವ್ರನ್ನ ಕರೆದು ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಕಳಿಸ್ತಾ ಇರ್ತಾರೆ. ಆ ಒಂದು ಕೋಪವನ್ನು ಅವರಿಗೆ ಕೊನೆವರೆಗೂ ಗೆಲ್ಲೋದಕ್ಕಾಗೋದಿಲ್ಲ. ಅಂಥ ಅವರ ಕ್ರೋಧವನ್ನು ಸಹಿಸಿಕೊಂಡು ಅವರು ಕೊಡೋ ಎಲ್ಲ ಶಿಕ್ಷಣವನ್ನು ಅದೇ ಪ್ರೀತಿಯಿಂದ, ಅಷ್ಟೇ ಪೊಲೈಟ್ನೆಸ್ಸಿಂದ ಸ್ವೀಕರಿಸ್ತಾರೆ ಶುದ್ಧ ಚೈತನ್ಯ. ಇಷ್ಟೆಲ್ಲ ಸ್ವೀಕರಿಸಿ ಕೊನೆಗೆ ಒಂದೇ ಜಾಗದಲ್ಲಿ 2 ಇಷ್ಟು ಪ್ರಜ್ಞಾವಂತ, ಇಷ್ಟು ಜ್ಞಾನವಂತ ಸನ್ಯಾಸಿಗಳು ಇರೋದು ತುಂಬಾ ಅದ್ಭುತ. ಅಲ್ಲಿರೋ ಜನರೆಲ್ಲ ಇದರ ಲಾಭವನ್ನು ಪಡೀತಾ ಇರ್ತಾರೆ. ವೀರಜಾನಂದರು ಹೇಳಿಕೊಟ್ಟ ಆರ್ಷ ಗ್ರಂಥಗಳನ್ನು ಅದಕ್ಕಿಂತ ಚೆನ್ನಾಗಿ ಅಧ್ಯಯನ ಮಾಡಿ, ಅಷ್ಟೇ ಚೆನ್ನಾಗಿ ಅವರ ಜೊತೆ ಮಾಡ್ತಿರೋ ತರ್ಕಗಳಿಂದ ವೀರಜಾನಂದರಿಗೆ ಕೊನೆಗೂ ನನ್ನ ಆಸೆ ಈಡೇರಿಸೋ ಶಿಷ್ಯ ಇವನಾಗಬಹುದೇನೋ, ಇವನಲ್ಲಿ ಆ ಸಾಮರ್ಥ್ಯ ಇದೆ ಅಂತ ಒಳೊಳಗೆ ಪುಳಕಿತಗೊಳ್ತಾ ಇರ್ತಾರೆ. ಇನ್ನೂ ಸಂತೋಷದಿಂದ ಅವನ ತರ್ಕಗಳನ್ನು, ಅವನ ಜ್ಞಾನವನ್ನು, ಅವನ ಸಾಮರ್ಥ್ಯವನ್ನು ತಿಳ್ಕೊಂಡು ತುಂಬಾ ಸಂತೋಷದಿಂದ ಪ್ರತಿಯೊಂದು ವಿದ್ಯೆಯನ್ನು ಅವನಿಗೆ ಧಾರೆ ಎರೀತಾರೆ. ಸುಮಾರು 2-3 ವರ್ಷಗಳ ಕಾಲ ಮೂಲಶಂಕರ
ಅವರ ಹತ್ರ ಎಲ್ಲನೂ ಅಧ್ಯಯನ ಮಾಡಿ ಗುರುವಿನಿಂದ ಪ್ರತಿಯೊಂದು ಶಿಕ್ಷಣವನ್ನು ಪಡಿತಾನೆ. ಎಷ್ಟೇ ಜೊತೆಯಲ್ಲಿದ್ದರೂ ಇಬ್ಬರು ಸನ್ಯಾಸಿಗಳಾಗಿದ್ದರೂ ಕೂಡ ಒಂದು ದಿನ ವಿಯೋಗ ಅನ್ನೋದು ಬಂದೇ ಬಿಡುತ್ತೆ. ಚೈತನ್ಯನ ಅಧ್ಯಯನ ಪೂರ್ತಿ ಆದಮೇಲೆ ಗುರುಗಳನ್ನು ಬಿಟ್ಟು ತನ್ನ ಕಾರ್ಯಕ್ಷೇತ್ರಕ್ಕೆ ಹೋಗುವಂಥ ಸಮಯ ಬರುತ್ತೆ. ಗುರುವಿಗೆ ಏನು ದಕ್ಷಿಣೆ ಕೊಡಬೇಕು ಅಂತ ಗೊತ್ತಾಗಲ್ಲ. ಯಾಕೆಂದರೆ ಎಲ್ಲ ಶ್ರೀಮಂತಿಕೆ ಸುಖಭೋಗಗಳನ್ನು ಬಿಟ್ಟು ಬಂದಿರುವಂಥ ನಾನು ಕೂಡ ಒಬ್ಬ ಸನ್ಯಾಸಿ. ನನ್ನ ಹತ್ರ ಏನಿರುತ್ತೆ, ಏನು ಕೊಡೋದು ಅಂತ ಯೋಚನೆ ಮಾಡಿ ಅವರು ಭಿಕ್ಷೆಯಿಂದ ಪಡೆದಿರೋವಂಥ ಒಂದಷ್ಟು ಲವಂಗಗಳನ್ನೆಲ್ಲ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಹೋಗಿ ಗುರುಗಳ ಮುಂದೆ ಇಡ್ತಾನೆ. ಇವತ್ತು ನನ್ನ ಅಧ್ಯಯನ ಮುಗೀತು, ನಾನಿನ್ನು ಮುಂದೆ ನನ್ನ ಕಾರ್ಯಕ್ಷೇತ್ರ ಹುಡ್ಕೊಂಡು ಹೋಗಬೇಕು, ನನಗೆ ಆಶೀರ್ವಾದ ಮಾಡಿ ಅನುಮತಿ ಕೊಡಿ ಅಂತ ಕೇಳ್ತಾನೆ. ಅವನ ಜೊತೆ ಎಷ್ಟೋ ಜನ ವಿದ್ಯಾಭ್ಯಾಸ ಮುಗಿಸಿ ಹೋಗೋರಿರ್ತಾರೆ. ಅವರೆಲ್ಲರ ಜೊತೆ ಇವನು ಬಂದು ಕೂತ್ಕೊಂಡಾಗ ವೀರ್ಜಾನಂದರು ಅನುಮತಿ ಆಶೀರ್ವಾದ ಕೇಳ್ತಿದ್ಯಾ, ನನಗೇನು ಗುರುದಕ್ಷಿಣೆ ಕೊಡಲ್ವಾ ಅಂತ ಕೇಳ್ತಾನೆ. ಯಾವತ್ತೂ ಯಾರಿಂದಾನೂ ಒಂದಷ್ಟು ದಕ್ಷಿಣೆ, ಒಂದು ಸ್ವಲ್ಪ ರೂಪಾಯಿನೂ ದುಡ್ಡು ತಗೊಳ್ಳದೆ ವಿದ್ಯಾದಾನ ಮಾಡ್ತಿರೋಂಥ ವೀರ್ಜಾನಂದರು ಈ ಪ್ರಶ್ನೆ ಕೇಳಿದ ತಕ್ಷಣ ಬೇರೆ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ, ಎಲ್ಲ ಶಿಷ್ಯಂದರಿಗೂ ತುಂಬ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯದಿಂದ ಅವ್ರ ಕಡೆ ನೋಡ್ತಾರೆ. ನಮ್ಮನ್ನು ಯಾವತ್ತೂ ಈ ಮಾತು ಕೇಳಿಲ್ಲ ಗುರುಗಳು, ಏನು ಇವನನ್ನು ಕೇಳ್ತಿದ್ದಾರೆ ಅಂತ. ಶುದ್ಧ ಚೈತನ್ಯ ಹೇಳ್ತಾನೆ, ನಾನು ಒಬ್ಬ ಸನ್ಯಾಸಿ ಗುರುಗಳೇ, ನನ್ನ ಹತ್ರ ಏನಿದೆ ನಿಮಗೆ ಕೊಡೋದಕ್ಕೆ ಯೋಗ್ಯವಾದಂಥದ್ದು ಏನೇ ಇದ್ರೂ ಖಂಡಿತ ನಾನು ನಿಮಗೆ ಕೊಡ್ತಿದ್ದೆ. ನನ್ನ ಹತ್ರ ಅಂಥದ್ದು ಏನಿದೆ ಅಂತ ಕೇಳ್ತಾನೆ. ನಿನ್ನ ಹತ್ರ ಇಲ್ಲದೇ ಇರೋದನ್ನು ನಾನು ಕೇಳ್ತೀನಾ ಅಂತ ಪ್ರಜ್ಞಾಚಕ್ಷು ಕೇಳ್ತಾರೆ. ಅವರ ಪಾದಕ್ಕೆ ನಮಸ್ಕರಿಸಿ ಶುದ್ಧ ಚೈತನ್ಯ ಹೇಳ್ತಾನೆ, ನನ್ನ ಈ ದೇಹ, ಇದರಲ್ಲಿರೋ ಪ್ರಾಣ ಎಲ್ಲವೂ ನಿಮ್ಮದೇ ಗುರುಗಳೇ. ನನ್ನ ಹತ್ರ ಏನಿದೆ, ಏನು ಕೊಟ್ಟರೆ ನಿಮಗೆ ಸರಿ ಹೋಗುತ್ತೆ ಅಂತ ನೀವು ಕೇಳಿದ್ರೆ ಖಂಡಿತ ಈಗಲೇ ನಿಮಗೆ ಅರ್ಪಿಸ್ಬಿಡ್ತೀನಿ ಅಂತ ಅವರ ಪಾದಕ್ಕೆ ಬೀಳ್ತಾನೆ. ಆಗ ವೀರ್ಜಾನಂದರು ಹೇಳ್ತಾರೆ, ನನಗೆ ನಿನ್ನ ಜೀವನ ಬೇಕು. ಇವತ್ತಿಂದ ನಾನು ನಿನಗೆ ಹೇಳಿಕೊಟ್ಟಿರೋ ಎಲ್ಲ ಆರ್ಷ ಗ್ರಂಥಗಳ ಜ್ಞಾನವನ್ನು ಇಡೀ ಪ್ರಪಂಚಾದ್ಯಂತ, ಮೊದಲು ನಮ್ಮ ದೇಶದಾದ್ಯಂತ ಪ್ರಚಾರ ಮಾಡಬೇಕು. ಈ ಆರ್ಷ ಗ್ರಂಥಗಳ ಮಹತ್ವ ತಿಳಿಸ್ಕೊಟ್ಟು, ಎಷ್ಟು ಕಷ್ಟ ಕಾರ್ಪಣ್ಯಗಳಲ್ಲೆಲ್ಲ ಜನ ಇದ್ದಾರೆ, ತಪ್ಪು ಆಚರಣೆಗಳು, ತಪ್ಪು ಕಲ್ಪನೆಗಳಿಂದಾಗಿ ಜನ ತುಂಬ ನೋವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅವರೆಲ್ಲರ ಜೀವನವೂ ಚೆನ್ನಾಗಾಗಬೇಕು, ಅವರೆಲ್ಲರೂ ಸಂತೋಷವಾಗಿರಬೇಕು, ಅವರೆಲ್ಲರೂ ಉದ್ಧಾರ ಆಗಬೇಕು. ಅದಕ್ಕೋಸ್ಕರ ನೀನು ಈ ಆರ್ಷ ಗ್ರಂಥಗಳ ಪ್ರಚಾರವನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ಟು ಇದರಲ್ಲಿರೋ ಆಚರಣೆ ಮಾಡಿ ಅವರೆಲ್ಲರ ಜೀವನವನ್ನು ಸುಖಮಯ ಮಾಡ್ಕೊಳ್ಳೋ ಹಾಗೆ ಮಾಡುವಂಥ ಕೆಲಸ ನಿಂದು, ಈ ಜವಾಬ್ದಾರಿ ನಿಂದು. ಈ ಪರಂಪರೆನ ಹೀಗೆ ಮುಂದುವರಿಸ್ಕೊಂಡು ಹೋಗಬೇಕು. ಇದನ್ನೇ ನಾನು ನಿನ್ನಿಂದ ಕೇಳ್ತಾ ಇರೋದು. ಈ ಮಾರ್ಗದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ನೀನು ಕುಗ್ಗಬಾರ್ದು. ನಿನ್ನ ಜೀವನೇ ಹೋದರೂ ಕೂಡ ಲೆಕ್ಕಿಸದೆ ನಮ್ಮ ಜನಕ್ಕೆಲ್ಲ ನೀನು ಸಹಾಯ ಮಾಡಬೇಕು, ಅವರನ್ನು ದಾರಿಗೆ ತರಬೇಕು ಅನ್ನೋ ಗುರುದಕ್ಷಿಣೆನ ಮೂಲಶಂಕರನ ಹತ್ರ ಕೇಳ್ತಾರೆ. ಆಗ ಮೂಲಶಂಕರ ಏನಂತ ಉತ್ತರ ಕೊಡಬೇಕು? ನಿಮಗೊಂದು ವಿಷಯ ಹೇಳಿಲ್ಲ. ಅವರು ನರ್ಮದಾ ನದಿ ಮೂಲವಾಗಿ ದಟ್ಟ ಕಾಡುಗಳಲ್ಲಿ ಕಷ್ಟಪಟ್ಟು ಅಲೆದು ಗುರುಗಳ ಹುಡುಕಾಟದಲ್ಲಿ ಬಂದು ವೀರಜಾನಂದರನ್ನು ಸೇರಿದಾಗ, ಅವರ ಹತ್ರ ಅಧ್ಯಯನ ಮಾಡೋಕ್ಕೆ ಬಂದಾಗ ಅವರಿಗೆ ಈ ಲೌಕಿಕ ಜೀವನದ ವ್ಯವಹಾರಗಳಲ್ಲಿ ಏನೂ ಆಸಕ್ತಿ ಇರಲ್ಲ. ತೀರಾ ನಿರಾಸಕ್ತಿ ಇರುತ್ತೆ. ಸ್ವಂತ ಮೋಕ್ಷ, ಸ್ವಾಧ್ಯಾಯ, ಇಂಟ್ರಾಸ್ಪೆಕ್ಷನ್, ತಮ್ಮ ಆತ್ಮವಿಮರ್ಶೆ ಮಾಡಿಕೊಂಡು ತಾವು ಒಬ್ಬರೇ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋಗಬೇಕು, ಆ ಸಾಧನೆಯಲ್ಲೇ ಮುಂದುವರಿಬೇಕು, ಅದಕ್ಕಾಗಿ ಇವೆಲ್ಲ ತಿಳ್ಕೋಬೇಕು, ವಿದ್ಯೆಗಳನ್ನು ತಿಳ್ಕೋಬೇಕು ಅಂತ ಅವರ ಒಂದು ಮಹದಾಸೆ ಇರುತ್ತೆ. ದೇವರ ಸ್ವರೂಪ, ಪುನರ್ಜನ್ಮ, ಯೋಗದ ಸಿದ್ಧಿಗಳು, ವಿಗ್ರಹ ಆರಾಧನೆ, ಇವೆಲ್ಲದರ ಬಗ್ಗೆ, ಯೋಗದ ಟ್ರಿಕ್ಸ್ ಬಗ್ಗೆ, ಯೋಗದ ಶಕ್ತಿಗಳು, ಸಿದ್ಧಿಗಳ ಬಗ್ಗೆ ಪ್ರತಿಯೊಂದನ್ನು ಪ್ರಜ್ಞಾಚಕ್ಷು ವೀರ್ಜಾನಂದರಿಂದ ಪಡೆದ ಮೇಲೆ ಆ ಥರ ಒಂದು ಮಹದಾಸೆಯನ್ನು ಇಟ್ಕೊಂಡಿರೋ ಮೂಲಶಂಕರ ಈಗ ಯಾವ ಲೌಕಿಕ ವ್ಯವಹಾರದಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ವೋ ಅದೇ ಲೌಕಿಕ ವ್ಯವಹಾರದಲ್ಲಿ ಅದೇ ಜನರ ಸಹಾಯ ಉದ್ಧಾರಕ್ಕೋಸ್ಕರ ನೀನು ದುಡಿಬೇಕು ಅಂತ ವೀರ್ಜಾನಂದರು ಹೇಳಿದ್ದಾರೆ. ಒಂದು ಕಡೆ ತಾನು ಯಾರು, ತನ್ನ ಅಸ್ತಿತ್ವ ಏನು, ತನ್ನ ಮೋಕ್ಷ ಸಾಧನೆಯ ಆಸಕ್ತಿ ಇರುವಂಥ ಮೂಲಶಂಕರ, ಇನ್ನೊಂದು ಕಡೆ ತನಗೆ ವಂಚನೆ ಆಗಲಿಲ್ಲ, ತಮಗೆ ಇನ್ನೇನು ತಕ್ಕನಾದ ಶಿಷ್ಯ ಸಿಕ್ಕೇ ಬಿಟ್ಟ, ತಮ್ಮ ಗುರು ಪರಂಪರೆಯನ್ನು ಮುಂದುವರಿಸುವಂಥ ಶಿಷ್ಯ ಸಿಕ್ಕ ಅಂತ ಒಳಗೆ ಪುಳುಕಿತಗೊಳ್ತಿರೋವಂಥ ವೀರಜಾನಂದರ ಗುರುದಕ್ಷಿಣೆಯನ್ನು ಮೂಲಶಂಕರ ಒಪ್ಕೊಳ್ತಾನ ಅಥವಾ ನಯವಾಗಿ ಅವರ ಮಾತನ್ನು
ತೆಗೆದುಹಾಕಿ ತನ್ನ ಸಾಧನೆಯಲ್ಲೇ ಮುಂದುವರಿತಾನ, ಅವರ ಆಜ್ಞೆಯ ಪಾಲನೆ ಮಾಡ್ತಾನ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.